ಅಂಬಾರಿಯನ್ನು ಹೊತ್ತಂತಹ ಅರ್ಜುನ ಏನು ವೀರ ಮರಣ ಅಪ್ಪಿರುವಂಥದ್ದು ಈಗಾಗಲೇ 1 ವರ್ಷ ಆಗಿರುವಂಥದ್ದು. ಹಾಗೆ ಅರ್ಜುನ ವೀರ ಮರಣ ಅಪ್ಪಿದಂತಹ ಸ್ಥಳ ಸಕಲೇಶಪುರದ ಯಶ್ಲೂರು ಅರಣ್ಯ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವಂತಹ ಏನು ದಬ್ಬಳ್ಳಿಕಟ್ಟೆ ಫಾರೆಸ್ಟ್ನಲ್ಲಿ ಇವತ್ತು ಅರ್ಜುನನ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಪುತ್ಥಳಿಯನ್ನು ಈಗಾಗಲೇ ತಂದು ನಿಲ್ಲಿಸಿ ಆಗಿರುವಂಥದ್ದು ನೋಡ್ಬೋದು. ಅರ್ಜುನ ಯಾವ ರೀತಿ ನೋಡಿದರೆ ನಮಗೆ ಭಾಸವಾಗುತ್ತಿತ್ತೋ ಅದೇ ರೀತಿ ಅರ್ಜುನನ್ನೇ ಹೋಲುವಂತಹ ಹಾಗೂ ಸಾಕಷ್ಟು ಸುಂದರವಾದ ಒಂದು ಪುತ್ಥಳಿಯನ್ನು ಇಲ್ಲಿ ತಂದು ಈಗಾಗಲೇ ಉದ್ಘಾಟನೆಗೆ ಇರಿಸಲಾಗಿರುವಂಥದ್ದನ್ನು ನೋಡ್ಬೋದಾಗಿದೆ. ಏನು ಬಳ್ಳೆ ಆನೆ ಕ್ಯಾಂಪ್ ಇತ್ತು, ಅಲ್ಲಿಂದ ಈ ಒಂದು ಮೂರ್ತಿಯನ್ನು ತಂದು ಈಗಾಗಲೇ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿದ್ದಾರೆ. ಈಗ ಈ ಒಂದು ಮೂರ್ತಿಯನ್ನು ತಯಾರು ಮಾಡಿದಂಥ ಅಂದರೆ ಪುತ್ಥಳಿಯನ್ನು ತಯಾರು ಮಾಡಿದಂತಹ ಧನಂಜಯ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ದಕ್ಷಿಣ ಕನ್ನಡದವರು. ಜೊತೆಗೆ ಅವ್ರ ಜೊತೆ ಈ ಒಂದು ಪೇಂಟಿಂಗ್ ಕೆಲಸ ಏನಿದೆ ಅದನ್ನು ಸುರೇಶ್ ಅವರು ಮಾಡಿದ್ದಾರೆ. ಈಗ ಮಾತನಾಡ್ಸೋಣ. ಧನಂಜಯ್ ಅವರು ಹೇಳಿ, ಆನೆ ಹೈಟ್ ಈಗ ಒಟ್ಟು ಹೈಟ್ ಎಷ್ಟಿದೆ, ಅಗಲ ಎಷ್ಟಿದೆ, ಏನೆಲ್ಲ ಸವಾಲಿತ್ತು ಕೆಲಸ ಮಾಡಲಿಕ್ಕೆ? ಇದ್ರದ್ದು 9 ಫೀಟು 8 ಇಂಚುವರೆಗೆ ಎತ್ತರ ಇದೆ. ಒಂದು 12 ಫೀಟು 3 ಇಂಚುವರೆಗೂ ಲೆಂತ್ ಇದು. ಹಂಗಾರೆ ನಾವು ಅರಣ್ಯ ಇಲಾಖೆಯವರು ಏನು ನಮಗೆ ಆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಇಟ್ಟು ಮತ್ತು ಮಾಹುತವರು ನಮಗೆ ಏನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅದನ್ನು ಇಟ್ಕೊಂಡು ಮತ್ತು ಅಷ್ಟೇ ಫೋಟೋಗಳು ಅದ್ರದ್ದು ವೀಡಿಯೋಗಳೆಲ್ಲ ತೊಗೊಂಡು ನಾವು ಫಸ್ಟು ಇದನ್ನೇ ಅಂದರೆ ಮಣ್ಣಲ್ಲಿ ಫಸ್ಟ್ ರೆಡಿ ಮಾಡ್ತೀವಿ. ಮಣ್ಣಲ್ಲಿ ಮಾಡಿ ಆಮೇಲೆ ಇದಕ್ಕೆ ಫೈಬರ್ ಗ್ಲಾಸ್ ಅಂತ ಬರುತ್ತೆ, ಅದರಲ್ಲಿ ಮೋಲ್ಡಿಂಗ್ ಮಾಡಿ ಕಾಸ್ಟಿಂಗ್ ಮಾಡಿರ್ತೀವಿ. ಇದು ರೆಡಿಯಾಗಿರೋದು ಬಳ್ಳೆಯಲ್ಲಿ. ಇದು ಅರ್ಜುನ ಎಲ್ಲಿ ಬದುಕಿದ್ನ ಅದೇ ಜಾಗದಲ್ಲಿ ರೆಡಿ ಮಾಡಿದ್ವಿ. 2 ಪುತ್ಥಳಿಗಳು ರೆಡಿ ಆಗುತ್ತೆ, ಒಂದು ಇಲ್ಲಿ ಸಮಾಧಿ ಹತ್ರಕ್ಕೆ ಮತ್ತೊಂದು ಅಲ್ಲಿಗೋಸ್ಕರ. ಮತ್ತು ಏನಿದ್ರೆ ಹ್ಯಾಂಡ್ ಪೇಂಟಲ್ಲೇ ಇದನ್ನು ರೆಡಿ ಮಾಡಿರೋದಿಲ್ಲ ಪ್ರತಿಯೊಂದು ಡೀಟೇಲ್. ಅದು ಅಂಥ ಒಂದು ಪ್ರತಿಮೆ ಮಾಡಲಿಕ್ಕೆ ಅವಕಾಶ ಸಿಕ್ತಾಗ ಹೇಗೆ ಅನ್ನಿಸ್ತು? ಅದು ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಮುಂಚಿನ ಅರಣ್ಯ ಇಲಾಖೆದ್ದು ಕೆಲಸಗಳನ್ನು ಮಾಡಿದ್ದೀನಿ. ನಾನೊಂದು ಭೋಗೇಶ್ವರ ಅಂತ ಆನೆಯೂ ಅಲ್ಲಿ ಮುಂಚಿನ RF ಅವರು ಅವಕಾಶ ಕೊಟ್ಟಿದ್ದರಿಂದ ಅದನ್ನು ರೆಡಿ ಮಾಡಿದ್ದೀನಿ. ಆ ಕೆಲಸ ನೋಡಿಯೇ ನನಗೆ ಅವಕಾಶ ಕೊಟ್ಟಿದ್ದಾರೆ ಇಲಾಖೆ. ತುಂಬ ಅವರು DCF ಮತ್ತು ಅವರು ರೇಂಜರ್ಗಳು ಎಲ್ಲ ಪ್ರತಿಯೊಂದು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲ ಪ್ರತಿಯೊಂದು ಉಳ್ಕೊಂಡು ನಾವು ಅಲ್ಲೇ ಇದ್ದು ಮಾಡಿದ್ದು ಪ್ರತಿಯೊಂದು ಅದೇ ಜಾಗದಲ್ಲಿ. ಇನ್ನು ಆನೆಗೆ ಪೇಂಟ್ ಮಾಡಿದಂಥ ಸುರೇಶ್ ಇದ್ದಾರೆ. ಸರ್, ಅರ್ಜುನನಿಗೆ ಎಲ್ಲೆಲ್ಲಿ ಆ ಒಂದು ಶೇಡ್ ಇತ್ತು ಮತ್ತು ಅದರಲ್ಲಿ ಬಂದಂಥ ಆ ಚುಕ್ಕೆ ಆದಂಥ ಒಂದು ಚಿತ್ರಣ ಇದೆಲ್ಲ ಥೇಟ್ ಆ್ಯಸ್ ಇಟ್ ಈಸ್ ಮಾಡಿರುವಂಥದ್ದು ನಿಮಗೆ ಯಾವ ರೀತಿ ಸವಾಲಾಗುತ್ತಾ? ಏನು ಮಾಡೋಕ್ಕೇ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಈ ಥರ ಅವಕಾಶ ಬೇರೊಬ್ಬರು ಸಿಕ್ಕಲ್ಲ. ಇದು ನಮ್ಗೆ ಸಿಕ್ಕಿರೋದಕ್ಕೆ ನಮ್ಮ ಒಂದು ಪುಣ್ಯ. ಗೂಗಲಲ್ಲೆಲ್ಲ ಹುಡುಕಿ ಎಲ್ಲೆಲ್ಲಿ ಕಾಲು ಮತ್ತು ಸೊಂಡಿಲ ಹತ್ರ ತಲೆ ಹತ್ರ ಎಲ್ಲೆಲ್ಲಿದೆ ಆದಷ್ಟು ಹುಡುಕಿ ಅದಕ್ಕೆ ಇದೇ ರೂಪ ಕೊಡಬೇಕು ಅನ್ನೋದೇ ಇಲಾಖೆ ಒಂದು ದೃಷ್ಟಿಯಾಗಿತ್ತು. ಅವರ ಮುಖಾಂತರನೇ ಅವರ ಈ ಏಳಿಗೆಯಿಂದನೇ ಇಷ್ಟೊಂದು ಮೂಡು ಬರೋಕ್ಕೆ ತುಂಬ. ಎಷ್ಟು ದಿನ ತಗೊಳ್ಳಿ ಟೋಟಲ್ ಎಲ್ಲ ವಿಗ್ರಹ? ಸರ್, ಎಲ್ಲ ವಿಗ್ರಹ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗೋಕ್ಕೆ ಒಂದು 3 ತಿಂಗಳು ಅವ್ರಿಗೆ ವರ್ಕ್ ಮಾಡಿದ್ವಿ. ಓಕೆ, ನೋಡ್ಬೋದು ವೀಕ್ಷಕರೇ, ಅಂತಿಮವಾಗಿ ಅಂತೂ ಅರ್ಜುನನ ಸ್ಮಾರಕ ಆಗಬೇಕು ಅನ್ನುವಂಥದ್ದು ಎಲ್ಲರ ಅರ್ಜುನನ ಹಾಗೂ ಅಭಿಮಾನಿಗಳ ಒತ್ತಾಯ ಆಗಿತ್ತು. ಈಗ ಅರ್ಜುನ ಪ್ರತಿಮೆ ಇಲ್ಲಿ ಆಗಿದೆ, ಆದರೆ ಸಾರ್ವಜನಿಕ ದರ್ಶನಕ್ಕೆ ನೀಡಲಿಕ್ಕೆ ಇನ್ನಷ್ಟು ಕೆಲಸಗಳು ಇರುವಂಥದ್ದು, ಅದೆಲ್ಲ ಆಗಬೇಕಾಗಿದೆ. ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಅರ್ಜುನನ ಪ್ರತಿಮೆ ದಬ್ಬಳ್ಳಿಕಟ್ಟೆ ಫಾರೆಸ್ಟ್ ಅಂದರೆ ಅರ್ಜುನ ಎಲ್ಲಿ ವೀರ ಮರಣವನ್ನು ಅಪ್ಪಿದ್ನೋ ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಸುಮಾರು 9 ಅಡಿ 8 ಇಂಚು ಎತ್ತರದ ಭವ್ಯವಾದ ಅರ್ಜುನನ ಪ್ರತಿಮೆ ಎಲ್ಲರಿಗೂ ದರ್ಶನಕ್ಕೆ ಮುಂದೆ ಸಿಗಲಿಕ್ಕೆ ಸಿದ್ಧ ಆಗಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಅಂಬಾರಿಯನ್ನು ಹೊತ್ತಂತಹ ಅರ್ಜುನ ಏನು ವೀರ ಮರಣ ಅಪ್ಪಿರುವಂಥದ್ದು ಈಗಾಗಲೇ 1 ವರ್ಷ ಆಗಿರುವಂಥದ್ದು. ಹಾಗೆ ಅರ್ಜುನ ವೀರ ಮರಣ ಅಪ್ಪಿದಂತಹ ಸ್ಥಳ ಸಕಲೇಶಪುರದ ಯಶ್ಲೂರು ಅರಣ್ಯ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವಂತಹ ಏನು ದಬ್ಬಳ್ಳಿಕಟ್ಟೆ ಫಾರೆಸ್ಟ್ನಲ್ಲಿ ಇವತ್ತು ಅರ್ಜುನನ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಪುತ್ಥಳಿಯನ್ನು ಈಗಾಗಲೇ ತಂದು ನಿಲ್ಲಿಸಿ ಆಗಿರುವಂಥದ್ದು ನೋಡ್ಬೋದು. ಅರ್ಜುನ ಯಾವ ರೀತಿ ನೋಡಿದರೆ ನಮಗೆ ಭಾಸವಾಗುತ್ತಿತ್ತೋ ಅದೇ ರೀತಿ ಅರ್ಜುನನ್ನೇ ಹೋಲುವಂತಹ ಹಾಗೂ ಸಾಕಷ್ಟು ಸುಂದರವಾದ ಒಂದು ಪುತ್ಥಳಿಯನ್ನು ಇಲ್ಲಿ ತಂದು ಈಗಾಗಲೇ ಉದ್ಘಾಟನೆಗೆ ಇರಿಸಲಾಗಿರುವಂಥದ್ದನ್ನು ನೋಡ್ಬೋದಾಗಿದೆ. ಏನು ಬಳ್ಳೆ ಆನೆ ಕ್ಯಾಂಪ್ ಇತ್ತು, ಅಲ್ಲಿಂದ ಈ ಒಂದು ಮೂರ್ತಿಯನ್ನು ತಂದು ಈಗಾಗಲೇ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿದ್ದಾರೆ. ಈಗ ಈ ಒಂದು ಮೂರ್ತಿಯನ್ನು ತಯಾರು ಮಾಡಿದಂಥ ಅಂದರೆ ಪುತ್ಥಳಿಯನ್ನು ತಯಾರು ಮಾಡಿದಂತಹ ಧನಂಜಯ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ದಕ್ಷಿಣ ಕನ್ನಡದವರು. ಜೊತೆಗೆ ಅವ್ರ ಜೊತೆ ಈ ಒಂದು ಪೇಂಟಿಂಗ್ ಕೆಲಸ ಏನಿದೆ ಅದನ್ನು ಸುರೇಶ್ ಅವರು ಮಾಡಿದ್ದಾರೆ. ಈಗ ಮಾತನಾಡ್ಸೋಣ. ಧನಂಜಯ್ ಅವರು ಹೇಳಿ, ಆನೆ ಹೈಟ್ ಈಗ ಒಟ್ಟು ಹೈಟ್ ಎಷ್ಟಿದೆ, ಅಗಲ ಎಷ್ಟಿದೆ, ಏನೆಲ್ಲ ಸವಾಲಿತ್ತು ಕೆಲಸ ಮಾಡಲಿಕ್ಕೆ? ಇದ್ರದ್ದು
9 ಫೀಟು 8 ಇಂಚುವರೆಗೆ ಎತ್ತರ ಇದೆ. ಒಂದು 12 ಫೀಟು 3 ಇಂಚ್ವರೆಗೂ ಲೆಂತ್ ಇದು. ಹಂಗಾರೆ ಇದು ನಾವು ಅರಣ್ಯ ಇಲಾಖೆಯವರು ಏನು ನಮಗೆ ಆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಇಟ್ಕೊಂಡು, ಮತ್ತು ಮಾಹುತ್ ಅವರು ನಮಗೆ ಏನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅದನ್ನು ಇಟ್ಕೊಂಡು, ಮತ್ತು ಅಷ್ಟೇ ಫೋಟೋಗಳು ಅದ್ರದ್ದು ವೀಡಿಯೋಗಳೆಲ್ಲ ತೊಗೊಂಡು ನಾವು ಫಸ್ಟು ಇದನ್ನೇ ಅಂದರೆ ಮಣ್ಣಲ್ಲಿ ಫಸ್ಟ್ ರೆಡಿ ಮಾಡ್ತೀವಿ. ಮಣ್ಣಲ್ಲಿ ಮಾಡಿ ಆಮೇಲೆ ಇದಕ್ಕೆ ಫೈಬರ್ ಮೋಲ್ಡಿಂಗಲ್ಲಿ, ಫೈಬರ್ ಗ್ಲಾಸ್ ಅಂತ ಬರುತ್ತೆ, ಅದರಲ್ಲಿ ಮೋಲ್ಡಿಂಗ್ ಮಾಡಿ ಕಾಸ್ಟಿಂಗ್ ಮಾಡಿರ್ತೀವಿ. ಇದು ರೆಡಿಯಾಗಿರೋದು ಬಳ್ಳೆಯಲ್ಲಿ. ಇದು ಅರ್ಜುನ ಎಲ್ಲಿ ಬದುಕಿದ್ನ ಅದೇ ಜಾಗದಲ್ಲಿ ರೆಡಿ ಮಾಡಿದ್ವಿ. 2 ಪುತ್ಥಳಿಗಳು ರೆಡಿ ಆಗುತ್ತೆ, ಒಂದು ಇಲ್ಲಿ ಸಮಾಧಿ ಹತ್ರಕ್ಕೆ ಮತ್ತೊಂದು ಅಲ್ಲಿಗೋಸ್ಕರ. ಮತ್ತು ಏನಿದ್ರೆ ಹ್ಯಾಂಡ್ ಪೇಂಟಲ್ಲೇ ಇದನ್ನು ರೆಡಿ ಮಾಡಿರೋದಿಲ್ಲ ಪ್ರತಿಯೊಂದು ಡೀಟೇಲ್. ಅದು ಅಂಥ ಒಂದು ಪ್ರತಿಮೆ ಮಾಡಲಿಕ್ಕೆ ಅವಕಾಶ ಸಿಕ್ತಾಗ ಹೇಗೆ ಅನ್ನಿಸ್ತು? ಅದು ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಮುಂಚಿನ ಅರಣ್ಯ ಇಲಾಖೆದ್ದು ಕೆಲಸಗಳನ್ನು ಮಾಡಿದ್ದೀನಿ. ನಾನೊಂದು ಭೋಗೇಶ್ವರ ಅಂತ ಆನೆಯನ್ನು ಅಲ್ಲಿ ಮುಂಚಿನ RF ಅವರು ಅವಕಾಶ ಕೊಟ್ಟಿದ್ದರಿಂದ ಅದನ್ನು ರೆಡಿ ಮಾಡಿದ್ದೀನಿ. ಆ ಕೆಲಸ ನೋಡಿಯೇ ನನಗೆ ಅವಕಾಶ ಕೊಟ್ಟಿದ್ದಾರೆ ಇಲಾಖೆ. ತುಂಬ ಅವರು DCF ಮತ್ತು ಅವರು ರೇಂಜರ್ಗಳು ಎಲ್ಲ ಪ್ರತಿಯೊಂದು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲ ಪ್ರತಿಯೊಂದು ಉಳ್ಕೊಂಡು ನಾವು ಅಲ್ಲೇ ಇದ್ದು ಮಾಡಿದ್ದು ಪ್ರತಿಯೊಂದು ಅದೇ ಜಾಗದಲ್ಲಿ. ಇನ್ನು ಆನೆಗೆ ಪೇಂಟ್ ಮಾಡಿದಂಥ ಸುರೇಶ್ ಇದ್ದಾರೆ ಸರ್. ಅರ್ಜುನನಿಗೆ ಎಲ್ಲೆಲ್ಲಿ ಆ ಒಂದು ಶೇಡ್ ಇತ್ತು ಮತ್ತು ಅದರಲ್ಲಿ ಬಂದಂಥ ಆ ಚುಕ್ಕೆ ಚುಕ್ಕೆ ಆದಂಥ ಒಂದು ಚಿತ್ರಣ, ಇದೆಲ್ಲ ಥೇಟ್ ಆ್ಯಸ್ ಇಟ್ ಈಸ್ ಮಾಡಿರುವಂಥದ್ದು ನಿಮಗೆ ಯಾವ ರೀತಿ ಸವಾಲಾಗಿತ್ತಾ? ಏನು ಮಾಡೋಕ್ಕೇ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಈ ಥರ ಅವಕಾಶ ಬೇರೊಬ್ಬರು ಸಿಕ್ಕಲ್ಲ. ಇದು ನಮ್ಗೆ ಸಿಕ್ಕಿರೋದಕ್ಕೆ ನಮ್ಮ ಒಂದು ಪುಣ್ಯ. ಗೂಗಲಲ್ಲೆಲ್ಲ ಹುಡುಕಿ ಎಲ್ಲೆಲ್ಲಿ ಕಾಲು ಮತ್ತು ಸೊಂಡಿಲ ಹತ್ರ, ತಲೆ ಹತ್ರ ಎಲ್ಲೆಲ್ಲಿದೆ ಆದಷ್ಟು ಹುಡುಕಿ ಅದಕ್ಕೆ ಇದೇ ರೂಪ ಕೊಡಬೇಕು ಅನ್ನೋದೇ ಇಲಾಖೆ ಒಂದು ದೃಷ್ಟಿಯಾಗಿತ್ತು. ಅವರ ಮುಖಾಂತರನೇ, ಅವರ ಈ ಏಳಿಗೆಯಿಂದನೇ ಇಷ್ಟೊಂದು ಮೂಡು ಬರೋಕ್ಕೆ ತುಂಬ. ಎಷ್ಟು ದಿನ ತಗೊಳ್ಳಿ ಟೋಟಲ್ ಎಲ್ಲ ವಿಗ್ರಹ? ಸರ್ ಎಲ್ಲ ವಿಗ್ರಹ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗೋಕ್ಕೆ ಒಂದು 3 ತಿಂಗಳು ಅವ್ರಿಗೆ ವರ್ಕ್ ಮಾಡಿದ್ವಿ. ಓಕೆ, ನೋಡ್ಬೋದು ವೀಕ್ಷಕರೇ, ಅಂತಿಮವಾಗಿ ಅಂತೂ ಅರ್ಜುನನ ಸ್ಮಾರಕ ಆಗಬೇಕು ಅನ್ನುವಂಥದ್ದು ಎಲ್ಲರ ಅರ್ಜುನನ ಹಾಗೂ ಅಭಿಮಾನಿಗಳ ಒತ್ತಾಯ ಆಗಿತ್ತು. ಈಗ ಅರ್ಜುನ ಪ್ರತಿಮೆ ಇಲ್ಲಿ ಆಗಿದೆ, ಆದರೆ ಸಾರ್ವಜನಿಕ ದರ್ಶನಕ್ಕೆ ನೀಡಲಿಕ್ಕೆ ಇನ್ನಷ್ಟು ಕೆಲಸಗಳು ಇರುವಂಥದ್ದು, ಅದೆಲ್ಲ ಆಗಬೇಕಾಗಿದೆ. ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಅರ್ಜುನನ ಪ್ರತಿಮೆ ದಬ್ಬಳ್ಳಿಕಟ್ಟೆ ಫಾರೆಸ್ಟ್, ಅಂದರೆ ಅರ್ಜುನ ಎಲ್ಲಿ ವೀರ ಮರಣವನ್ನು ಅಪ್ಪಿದ್ನೋ ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಸುಮಾರು 9 ಅಡಿ 8 ಇಂಚು ಎತ್ತರದ ಭವ್ಯವಾದ ಅರ್ಜುನನ ಪ್ರತಿಮೆ ಎಲ್ಲರಿಗೂ ದರ್ಶನಕ್ಕೆ ಮುಂದೆ ಸಿಗಲಿಕ್ಕೆ ಸಿದ್ಧ ಆಗಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಅಂಬಾರಿಯನ್ನು ಹೊತ್ತಂತಹ ಅರ್ಜುನ ಏನು ವೀರ ಮರಣ ಅಪ್ಪಿರುವಂಥದ್ದು ಈಗಾಗಲೇ 1 ವರ್ಷ ಆಗಿರುವಂಥದ್ದು. ಹಾಗೆ ಅರ್ಜುನ ವೀರ ಮರಣ ಅಪ್ಪಿದಂತಹ ಸ್ಥಳ ಸಕಲೇಶಪುರದ ಯಶ್ಲೂರು ಅರಣ್ಯ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವಂತಹ ಏನು ದಬ್ಬಳ್ಳಿಕಟ್ಟೆ ಫಾರೆಸ್ಟ್ನಲ್ಲಿ ಇವತ್ತು ಅರ್ಜುನನ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಪುತ್ಥಳಿಯನ್ನು ಈಗಾಗಲೇ ತಂದು ನಿಲ್ಲಿಸಿ ಆಗಿರುವಂಥದ್ದು. ನೋಡ್ಬೋದು ಅರ್ಜುನ ಯಾವ ರೀತಿ ನೋಡಿದರೆ ನಮಗೆ ಭಾಸವಾಗುತ್ತಿತ್ತೋ ಅದೇ ರೀತಿ ಅರ್ಜುನ ನೋಡಿದರೆ ಅರ್ಜುನನ್ನೇ ಹೋಲುವಂತಹ ಹಾಗೂ ಸಾಕಷ್ಟು ಸುಂದರವಾದ ಒಂದು ಪುತ್ಥಳಿಯನ್ನು ಇಲ್ಲಿ ತಂದು ಈಗಾಗಲೇ ಉದ್ಘಾಟನೆಗೆ ಇರಿಸಲಾಗಿರುವಂಥದ್ದನ್ನು ನೋಡ್ಬೋದಾಗಿದೆ. ಏನು ಬಳ್ಳೆ ಆನೆ ಕ್ಯಾಂಪ್ ಇತ್ತು, ಅಲ್ಲಿಂದ ಈ ಒಂದು ಮೂರ್ತಿಯನ್ನು ತಂದು ಈಗಾಗಲೇ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿದ್ದಾರೆ. ಈಗ ಈ ಒಂದು ಮೂರ್ತಿಯನ್ನು ತಯಾರು ಮಾಡಿದಂಥ, ಅಂದರೆ ಪುತ್ಥಳಿಯನ್ನು ತಯಾರು ಮಾಡಿದಂತಹ ಧನಂಜಯ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ದಕ್ಷಿಣ ಕನ್ನಡದವರು. ಜೊತೆಗೆ ಅವ್ರ ಜೊತೆ ಈ ಒಂದು ಪೇಂಟಿಂಗ್ ಕೆಲಸ ಏನಿದೆ ಅದನ್ನು ಸುರೇಶ್ ಅವರು ಮಾಡಿದ್ದಾರೆ. ಈಗ ಮಾತನಾಡ್ಸೋಣ. ಧನಂಜಯ್ ಅವರು ಹೇಳಿ, ಆನೆ ಹೈಟ್ ಈಗ ಒಟ್ಟು ಹೈಟ್ ಎಷ್ಟಿದೆ, ಅಗಲ ಎಷ್ಟಿದೆ, ಏನೆಲ್ಲ ಸವಾಲಿತ್ತು ಕೆಲಸ ಮಾಡಲಿಕ್ಕೆ? ಇದ್ರದ್ದು 9 ಫೀಟು 8 ಇಂಚುವರೆಗೆ ಎತ್ತರ ಇದೆ. ಒಂದು 12 ಫೀಟು 3 ಇಂಚ್ವರೆಗೂ ಲೆಂತ್ ಇದು. ಹಂಗಾರೆ ಇದು ನಾವು ಅರಣ್ಯ ಇಲಾಖೆಯವರು ಏನು ನಮಗೆ ಆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಇಟ್ಕೊಂಡು, ಮತ್ತು ಮಾಹುತ್ ಅವರು ನಮಗೆ ಏನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅದನ್ನು ಇಟ್ಕೊಂಡು, ಮತ್ತು ಅಷ್ಟೇ ಫೋಟೋಗಳು ಅದ್ರದ್ದು ವೀಡಿಯೋಗಳೆಲ್ಲ ತೊಗೊಂಡು ನಾವು ಫಸ್ಟು ಇದನ್ನೇ ಅಂದರೆ ಮಣ್ಣಲ್ಲಿ ಫಸ್ಟ್ ರೆಡಿ ಮಾಡ್ತೀವಿ. ಮಣ್ಣಲ್ಲಿ ಮಾಡಿ ಆಮೇಲೆ ಇದಕ್ಕೆ ಫೈಬರ್ ಮೋಲ್ಡಿಂಗಲ್ಲಿ, ಫೈಬರ್ ಗ್ಲಾಸ್ ಅಂತ ಬರುತ್ತೆ, ಅದರಲ್ಲಿ ಮೋಲ್ಡಿಂಗ್ ಮಾಡಿ ಕಾಸ್ಟಿಂಗ್ ಮಾಡಿರ್ತೀವಿ. ಇದು ರೆಡಿಯಾಗಿರೋದು ಬಳ್ಳೆಯಲ್ಲಿ. ಇದು ಅರ್ಜುನ ಎಲ್ಲಿ ಬದುಕಿದ್ನ ಅದೇ ಜಾಗದಲ್ಲಿ ರೆಡಿ ಮಾಡಿದ್ವಿ. 2 ಪುತ್ಥಳಿಗಳು ರೆಡಿ ಆಗುತ್ತೆ, ಒಂದು ಇಲ್ಲಿ ಸಮಾಧಿ ಹತ್ರಕ್ಕೆ ಮತ್ತೊಂದು ಅಲ್ಲಿಗೋಸ್ಕರ. ಮತ್ತು ಏನಿದ್ರೆ ಹ್ಯಾಂಡ್ ಪೇಂಟಲ್ಲೇ ಇದನ್ನು ರೆಡಿ ಮಾಡಿರೋದಿಲ್ಲ ಪ್ರತಿಯೊಂದು ಡೀಟೇಲ್. ಅದು ಅಂಥ ಒಂದು ಪ್ರತಿಮೆ ಮಾಡಲಿಕ್ಕೆ ಅವಕಾಶ ಸಿಕ್ತಾಗ ಹೇಗೆ ಅನ್ನಿಸ್ತು? ಅದು ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಮುಂಚಿನ ಅರಣ್ಯ ಇಲಾಖೆದ್ದು ಕೆಲಸಗಳನ್ನು ಮಾಡಿದ್ದೀನಿ. ನಾನೊಂದು ಭೋಗೇಶ್ವರ ಅಂತ ಆನೆಯನ್ನು ಅಲ್ಲಿ ಮುಂಚಿನ RF ಅವರು ಅವಕಾಶ ಕೊಟ್ಟಿದ್ದರಿಂದ ಅದನ್ನು ರೆಡಿ ಮಾಡಿದ್ದೀನಿ. ಆ ಕೆಲಸ ನೋಡಿಯೇ ನನಗೆ ಅವಕಾಶ ಕೊಟ್ಟಿದ್ದಾರೆ ಇಲಾಖೆ. ತುಂಬ ಅವರು DCF ಮತ್ತು ಅವರು ರೇಂಜರ್ಗಳು ಎಲ್ಲ ಪ್ರತಿಯೊಂದು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲ ಪ್ರತಿಯೊಂದು ಉಳ್ಕೊಂಡು ನಾವು ಅಲ್ಲೇ ಇದ್ದು ಮಾಡಿದ್ದು ಪ್ರತಿಯೊಂದು ಅದೇ ಜಾಗದಲ್ಲಿ. ಇನ್ನು ಆನೆಗೆ ಪೇಂಟ್ ಮಾಡಿದಂಥ ಸುರೇಶ್ ಇದ್ದಾರೆ ಸರ್.
ಅರ್ಜುನನಿಗೆ ಎಲ್ಲೆಲ್ಲಿ ಆ ಒಂದು ಶೇಡ್ ಇತ್ತು ಮತ್ತು ಅದರಲ್ಲಿ ಬಂದಂಥ ಆ ಚುಕ್ಕೆ ಚುಕ್ಕೆ ಆದಂಥ ಒಂದು ಚಿತ್ರಣ ಇದೆಲ್ಲ ಥೇಟ್ ಆ್ಯಸ್ ಇಟ್ ಈಸ್ ಮಾಡಿರುವಂಥದ್ದು ನಿಮಗೆ ಯಾವ ರೀತಿ ಸವಾಲಾಗಿತ್ತಾ ಏನು? ಮಾಡೋಕ್ಕೇ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಈ ಥರ ಅವಕಾಶ ಬೇರೊಬ್ಬರು ಸಿಕ್ಕಲ್ಲ. ಇದು ನಮ್ಗೆ ಸಿಕ್ಕಿರೋದಕ್ಕೆ ನಮ್ಮ ಒಂದು ಪುಣ್ಯ. ಗೂಗಲಲ್ಲೆಲ್ಲ ಹುಡುಕಿ ಎಲ್ಲೆಲ್ಲಿ ಕಾಲು ಮತ್ತು ಸೊಂಡಿಲ ಹತ್ರ ತಲೆ ಹತ್ರ ಎಲ್ಲೆಲ್ಲಿದೆ ಆದಷ್ಟು ಹುಡುಕಿ ಅದಕ್ಕೆ ಇದೇ ರೂಪ ಕೊಡಬೇಕು ಅನ್ನೋದೇ ಇಲಾಖೆ ಒಂದು ದೃಷ್ಟಿಯಾಗಿತ್ತು. ಅವರ ಮುಖಾಂತರನೇ ಅವರ ಈ ಏಳಿಗೆಯಿಂದನೇ ಇಷ್ಟೊಂದು ಮೂಡು ಬರೋಕ್ಕೆ ತುಂಬ. ಎಷ್ಟು ದಿನ ತಗೊಳ್ಳಿ ಟೋಟಲ್ ಎಲ್ಲ ವಿಗ್ರಹ ಸರ್ ಎಲ್ಲ ವಿಗ್ರಹ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗೋಕ್ಕೆ ಒಂದು 3 ತಿಂಗಳು ಅವ್ರಿಗೆ ವರ್ಕ್ ಮಾಡಿದ್ವಿ. ಓಕೆ, ನೋಡ್ಬೋದು ವೀಕ್ಷಕರೇ, ಅಂತಿಮವಾಗಿ ಅಂತೂ ಅರ್ಜುನನ ಸ್ಮಾರಕ ಆಗಬೇಕು ಅನ್ನುವಂಥದ್ದು ಎಲ್ಲರ ಅರ್ಜುನನ ಹಾಗೂ ಅಭಿಮಾನಿಗಳ ಒತ್ತಾಯ ಆಗಿತ್ತು. ಈಗ ಅರ್ಜುನ ಪ್ರತಿಮೆ ಇಲ್ಲಿ ಆಗಿದೆ, ಆದರೆ ಸಾರ್ವಜನಿಕ ದರ್ಶನಕ್ಕೆ ನೀಡಲಿಕ್ಕೆ ಇನ್ನಷ್ಟು ಕೆಲಸಗಳು ಇರುವಂಥದ್ದು ಅದೆಲ್ಲ ಆಗಬೇಕಾಗಿದೆ. ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಅರ್ಜುನನ ಪ್ರತಿಮೆ ದಬ್ಬಳ್ಳಿಕಟ್ಟೆ ಫಾರೆಸ್ಟ್ ಅಂದರೆ ಅರ್ಜುನ ಎಲ್ಲಿ ವೀರ ಮರಣವನ್ನು ಅಪ್ಪಿದ್ನೋ ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಸುಮಾರು 9 ಅಡಿ 8 ಇಂಚು ಎತ್ತರದ ಭವ್ಯವಾದ ಅರ್ಜುನನ ಪ್ರತಿಮೆ ಎಲ್ಲರಿಗೂ ದರ್ಶನಕ್ಕೆ ಮುಂದೆ ಸಿಗಲಿಕ್ಕೆ ಸಿದ್ಧ ಆಗಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.